ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಗುಲ್ಬರ್ಗ ಹೋಗುವಂತಹ ಸ್ಟ್ರೀಮ್ಲೈನ್ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು AC ಸ್ಲೀಪರ್ ಬಸ್ಸು. ಇಲ್ಲಿ ಬಸ್ಸನ್ನ ನೋಡ್ಬೋದು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಮೇಕ್ ಕಡ್ತಾ ಗಾಡಿ. ನಾನು ಈ ಬಸ್ಸಿನ ಇಬ್ಬರು ಸ್ಟಾಫ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಗಾಡಿ ಒಳಗಡೆ ಎಲ್ಲ ತೋರಿಸ್ತೀನಿ ಹೇಗಿದೆ ಗಾಡಿ. ಸೊ ಒಬ್ಬರು ಸ್ಟಾಫ್ನ ಮಾತಾಡಿಸ್ತೀನಿ ಇವಾಗ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಶ್ರವಣ್ ಕುಮಾರ್ ಅಂತೇಳಿ. ಯಾವ್ದು ಸರ್ ನಿಮ್ಮದು? ನಮ್ಮದು ಪ್ರಾಪರ್ ಗುಲ್ಬರ್ಗ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಸರ್ ಡ್ರೈವಿಂಗ್? 4 ವರ್ಷ ಆಯ್ತು. 4 ವರ್ಷ. ಸೊ ಮುಂಚೆ ಎಲ್ಲಿ ಮಾಡಿದ್ರಿ ಸರ್? ಬೇರೆ ಕಂಪ್ನಿಯಲ್ಲಿ ಮಾಡಿದ್ದೆ. ಓಕೆ. ಇವಾಗ ಇಲ್ಲಿ ಬಂದು 1 ತಿಂಗಳಾಯ್ತು. ಸೊ 1 ತಿಂಗಳಾಯ್ತು ಅಷ್ಟೇ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸೊ ನಾನು ಈ ಬಸ್ಸಿನ ಇನ್ನೊಬ್ಬರು ಸ್ಟಾಫ್ ಮಾತಾಡ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನಾನು ಮುಂಚೆನೇ ಹೇಳಿದಾಗ ಇದು AC ಸ್ಲೀಪರ್ ಬಸ್ಸು. ನೀವು ಇಲ್ಲಿ ಬಸ್ನ ನೋಡ್ಬೋದು, ನೋಡಿ ಹೇಗಿದೆ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಇದು ಅಪ್ಪರ್ ಬರ್ತು ಸಿಂಗಲ್ಲು, ಇದು ಲೋವರ್ ಸೈಡು ನೋಡಿ. ಸ್ಟ್ರೀಮ್ಲೈನ್ ಟ್ರಾವೆಲ್ಸ್. ಪಿಲ್ಲೋಸ್ ಇದೆ, ಬ್ಲ್ಯಾಂಕೆಟ್ ಇದೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ನಾನು ಈ ಬಸ್ಸಿನ ಇನ್ನೊಬ್ಬರು ಸ್ಟಾಫ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಇವಾಗ. ಇದು ಡಬಲ್ ಸೈಡು. ಹಾಯ್ ಸರ್. ಸರ್ ನಮಸ್ಕಾರ, ಹೇಳಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗೋಪಿನಾಥ್ ಅಂತ ಹೇಳಿ ಸರ್. ಯಾವ ಸರ್ ನಿಮ್ಮದು? ನಂದು ಇಲ್ಲಿ ಶಿರಾ ಹತ್ರ ಸರ್ ಊರು. ಓ, ತುಮಕೂರು ಹತ್ರ. ತುಮಕೂರು ಶಿರಾ. ಓಕೆ. ಸೊ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ಸರ್ ನಂದು 96 ಅಲ್ಲಿಂದ ಡ್ರೈವ್ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ 30 ಇಯರ್ಸ್. 96 ಇಂದ. ಓಕೆ. ನಾನು ಈ ಕಂಪ್ನಿಗೆ ಬಂದು 8 ವರ್ಷ ಆಯ್ತು ಸರ್. 8 ವರ್ಷ ಆಯಿತು. ಸೊ ಮುಂಚೆ ಯಾವ್ಯಾವ ಇದ್ರಲ್ಲಿ ಮಾಡಿದ್ದೀರಾ ಸರ್ ಟ್ರಾನ್ಸ್ಪೋರ್ಟಲ್ಲಿ? ಅವಾಗ ಸ್ಲೀಪರ್ ಇರಲಿಲ್ಲ. ಓಕೆ. ನಾನು ಸೀಟರ್ ಗಾಡಿ, ಲೈನ್ ಗಾಡಿಗಳು ಓಡ್ತಿದ್ವಲ್ಲ ಸರ್, ಹಳ್ಳಿಗಳು. ಓಕೆ. ಅವಾಗ ಬೆಂಗಳೂರು ಟು ಚಳ್ಳಕೆರೆ ಗಾಡಿಗಳು. ಓಕೆ, ಅಂದರೆ ಲೋಕಲ್ ಬಸ್ಸಸ್ ಅಲ್ಲಿಂದ ಓಡಿಸ್ತಿದ್ರಿ. ಸೀಟರ್ ಗಾಡಿ. ಓಕೆ. ಸೊ ಇಲ್ಲಿ ಬಂದು 8 ವರ್ಷ ಆಯಿತು. ಹೇಗನ್ಸುತ್ತೆ ಸರ್ ಅದು ಲೋಕಲ್ ಓಡಿಸಿನು? ಇದು ಲಾಂಗ್ ಜರ್ನಿ ಇರುತ್ತೆ, ಹೇಗನ್ಸುತ್ತೆ ನಿಮಗೆ? ಇಲ್ಲ ಸರ್, ಅದೊಂಥರ ಡಿಫ್ರೆನ್ಸ್ ಇದೊಂಥರ ಇದೆ. ಓಕೆ. ಸರ್ವಿಸ್ ಜವಾಬ್ದಾರಿಗಳು ಜಾಸ್ತಿ ಇದೆ ಇಲ್ಲಿ. ಓಕೆ. ಅಲ್ಲಿ ಬೆಳಗ್ಗೆ ಟೈಮ್ ಓಡಿಸ್ತಿದ್ವಿ, ಮತ್ತೆ ನೈಟ್ ಮಲಗ್ತಿದ್ವಿ. ಓಕೆ. ಇಲ್ಲಿ ಉಲ್ಟಾ, ಇದು ನೈಟ್ ಓಡಿಸ್ತೀವಿ, ಬೆಳಿಗ್ಗೆ ಹೊತ್ತು ಮಲಗ್ತೀವಿ. ಹೌದು. ಹಂಗಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಮತ್ತು ಇನ್ನೊಂದು ಸರ್, ಈಗ ನೀವು 30 ವರ್ಷ ಅಂತ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದೀನಿ. ಮುಂಚೆ ಇರೋ ರೋಡ್ಗೂ ಇವಾಗಿರೋ ಫೆಸಿಲಿಟಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಓವರ್ ಆಲ್ ಹೇಗನ್ಸುತ್ತೆ ನಿಮಗೆ ಸರ್? ಸರ್ ಅವಾಗ ನಾನು ಇದು ಕಲ್ತಿದ್ದಾಗೆಲ್ಲ ಈಗ ಹೈವೇಗಳೆಲ್ಲ ಸಿಂಗಲ್ ಇದ್ವು. ಓಕೆ. ಎಲ್ಲ ಡಬಲ್ 4 ಟ್ರ್ಯಾಕ್ ಆಗ್ಬಿಟ್ಟಿದ್ದಾವೆ. ಓಕೆ. ಅಪ್ಗ್ರೇಡ್ ಆಗ್ತಿದೆ. ಓಕೆ. ಇನ್ನು ಮುಂದೆ ಆಗ್ತಾ ಇದೆ ಸರ್. ಓಕೆ. ಈಗ ಪರವಾಗಿಲ್ಲ ಸರ್, ಈಗ ರೋಡ್ಗಳೆಲ್ಲ ಚೆನ್ನಾಗಿದೆ. ಇವನ್ ಬಸ್ಗಳು ಅಷ್ಟೇ ಒಳ್ಳೆ ಫೆಸಿಲಿಟಿ ಇದೆ ಇದೆ. ಸರ್, ನಮ್ಮ ಫೆಸಿಲಿಟಿ. ಓಕೆ ಸರ್. ಈಗ ನೀವು ಈ ಬಸ್ಸಿಗೆ ಗುಲ್ಬರ್ಗ ಹೋಗುತ್ತೆ ಅಂತ ಹೇಳಿದ್ರಿ, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್? ಸರ್ ನಾವು ಇಲ್ಲಿ 9:45 10 ಗಂಟೆ ಹೊರಡ್ಬಿಡ್ತೀವಿ ಸರ್. ಇಲ್ಲಿ ಮೆಜೆಸ್ಟಿಕ್. ಓಕೆ. ಮೆಜೆಸ್ಟಿಕ್ ನಮ್ದು ಆನಂದರಾವ್ ಸರ್ಕಲ್ ಮೆಜೆಸ್ಟಿಕ್ ಪಿಕಪ್ ಇರುತ್ತೆ. ಓಕೆ. ಮತ್ತೆ ವಯ ಹೋಗ್ತಾ ಯಶವಂತಪುರ ಜಲಹಳ್ಳಿ ಕ್ರಾಸ್ ಓಕೆ. ಹೋಗ್ತೀವಿ ಸರ್. ಓಕೆ. 11:30 ಅಷ್ಟೊತ್ತಿಗೆ ಮೇಲೆ ಜಲಹಳ್ಳಿ ಕ್ರಾಸ್. ಸೊ ಅದೇ ಟೌನ್ ಬಿಡೋತ್ತಿಗೆ ನೆಲಮಂಗಲ ಬಿಡ್ತೀವಿ, ಒಂದು 11 ಗಂಟೆ ಆಗುತ್ತೆ. ಮತ್ತೆ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಬೆಳಗ್ಗೆ ಒಂದು 10 ಗಂಟೆ ಸರ್. ಏನೋ ಸ್ವಲ್ಪ ರೋಡಲ್ಲಿ ಏನೋ ಟ್ರಬಲ್ ಗಿಬಲ್ ಆದರೆ, ಏನಾದ್ರು ಜಾಮ್ ಗೀಮ್ ಆದರೆ ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಹೋಗ್ತೀವಿ ಸರ್. ಓಕೆ ಸರ್. ಗುಲ್ಬರ್ಗ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಒಂದು ಅರೌಂಡ್ 700 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, 700. ಹಾಂ ಸರ್. ಸೊ ಶೇರಿಂಗಲ್ಲಿ ಓಡಿಸ್ತೀರಾ? ಹಾಂ ಸರ್, ಅದೇ ನಮ್ಮ ಇನ್ನೊಬ್ಬರು ಡ್ರೈವರ್ ಇದ್ದಾರೆ ನಮ್ಮ ಪಾರ್ಟ್ನರ್. ಓಕೆ. ನಾವು ಓಡಿಸ್ತೀವಿ ಸರ್. ಓಕೆ. ಮತ್ತು ಈಗ ಫೆಸಿಲಿಟೀಸ್ ಅಂತ ಬಂದರೆ, ಇದು ನಾನು AC ಗಾಡಿ ಅಂತ ಕೇಳ್ಪಟ್ಟೆ. ಫೆಸಿಲಿಟೀಸ್ ಅಂತ ಬಂದರೆ ಏನೇನಿದೆ ಸರ್ ಫೆಸಿಲಿಟೀಸು? ಸರ್ ಈಗ ನಮ್ದು ಪಿಲ್ಲೋ ಇದೆ ಸರ್. ಓಕೆ. ಆಮೇಲೆ ಬ್ಲಾಂಕೆಟ್ ಇದೆ. ಓಕೆ, ಬ್ಲಾಂಕೆಟ್. ಓಕೆ. ಕಾಂಪ್ಲಿಮೆಂಟರಿ ಇದು ಕುಡಿಯೋಕ್ಕೆ 1 ಲೀಟರ್ ನೀರು ಕೊಡ್ತೀವಿ ಸರ್. ಓಕೆ. AC ಇದೆ, ಮತ್ತೆ ಚಾರ್ಜರ್ ಇದೆ. ಓಕೆ. USB ಕೇಬಲ್ ಚಾರ್ಜರ್ ಇದೆ ಸರ್. ಓಕೆ. ಇದೆ ಸರ್. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಇದೆ ಸರ್. ಮತ್ತು ಗುಲ್ಬರ್ಗಕ್ಕೆ ನಿಮ್ಮದು ಗಾಡಿಗಳು ಎಷ್ಟಿದೆ ಸರ್? ಗುಲ್ಬರ್ಗಕ್ಕೆ ನಮ್ದು 3 ಗಾಡಿ ಇದೆ ಸರ್. 3 ಗಾಡಿ. 2 ನಾನ್ AC ಓಡುತ್ತೆ. ಓಕೆ. ಒಂದು AC. ಇದು AC ಗಾಡಿ. ಒಂದು AC. ಮತ್ತೆ ಆವ್ರೇಜ್ ಚಾರ್ಜಸ್ ಎಲ್ಲ ಎಷ್ಟಿರ್ಬೋದು ಸರ್? ಸರ್ ಇದು ವೀಕೆಂಡ್ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸರ್. ಓಕೆ. ವೀಕೆಂಡ್ ಅಲ್ಲಿ ಹಬ್ಬ ದಿನಗಳಲ್ಲಿ ಓಕೆ. ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಓಕೆ. ಮಾಮೂಲಿ ರೆಗ್ಯುಲರ್ ಟೈಮಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಸರ್. ಓಕೆ. ನಾವು ಅಂದರೆ ಆ್ಯಪಲ್ ಚೆಕ್ ಮಾಡ್ಕೋಬೋದು. ಆಪಲ್ ಚೆಕ್ ಮಾಡ್ಕೊಂಡು. ಮತ್ತೆ ಇದು ಯಾವ್ಯಾವ ಆ್ಯಪಲ್ ಬುಕ್ಕಿಂಗ್ ಮಾಡ್ಬೋದು ಸರ್ ಸರ್? ನಮ್ದು ಅಭಿ ಬಸ್ ಇದೆ, ಓಕೆ. ರೆಡ್ ಬಸ್ ಇದೆ, ಮತ್ತೆ ಓಕೆ. ನಮ್ಮದೇ ಕಂಪನಿ ಆಪ್ ಇದೆ, ನಮ್ಮದೇ ಇದು ಆಪ್ ಇದೆ. ಓಕೆ. ನಮ್ಮ ಆಪಲ್ದಿಂದ ಮಾಡಿದ್ರು ಒಂದು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ಸರ್. ಓಕೆ. ಮತ್ತು ಇನ್ನೊಂದು, ಈಗ ಗುಲ್ಬರ್ಗ, ಈಗ ನಾನು ಆ ಸೈಡ್ ಹೋಗಿಲ್ಲ, ಶಿವಮೊಗ್ಗ ಹತ್ರ ಹೋಗಿದ್ದೀನಿ ಅಷ್ಟೇ, ಈ ಹುಬ್ಳಿ ಸೈಡೆಲ್ಲ ಹೋಗಿಲ್ಲ. ಸೊ ರೂಟಿಂಗ್ ಅಂತ ಬಂದರೆ ಯಾವ ರೂಟಲ್ಲಿ ಹೋಗ್ತೀರಾ ಸರ್? ಸರ್ ನಾವೀಗ ವಯ ಚಿತ್ರದುರ್ಗ ಹೋಗ್ತೀವಿ ಸರ್. ಓಕೆ. ಚಿತ್ರದುರ್ಗ, ಓಕೆ. ಗಂಗಾವತಿ, ಓಕೆ. ಸಿನ್ನೂರು,
ಮಸ್ಕಿ, ಲಿಂಗಸೂರು, ಸುರ್ಪುರು, ಶಾಪುರು, ಜೇವರ್ಗಿ, ಗುಲ್ಬರ್ಗ ಹಿಂಗ್ ಹೋಗುತ್ತೆ ಸರ್. ಅಂದರೆ ನಿಮ್ದು ಹೈವೇ ಸ್ವಲ್ಪ ಡಿವಿಯೇಷನ್, ಅಲ್ಲಿಂದ ಡಿವಿಷನ್ ಗುಲ್ಬರ್ಗ, ಇದರಿಂದ ಹೊಸಪೇಟೆ, ಗಂಗಾವತಿಯಿಂದ ಅಂದರೆ ಪ್ಯಾಸೆಂಜರ್ಸ್ ಎಲ್ಲ ಇರ್ತಾರೆ, ಹಾಗಾಗಿ ಸ್ವಲ್ಪ ಡಿವಿಯೇಷನ್ ತಗೋತೀರಾ. ಓಕೆ, ಸೊ ಓವರ್ ಆಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಮತ್ತು ಯೂಶಲಾಗಿ ಬುಕ್ ಫುಲ್ ಆಗುತ್ತಾ ಸರ್ ಆವ್ರೇಜು? ಬರುತ್ತೆ ಸರ್. ಓಕೆ, ಮತ್ತು ಈಗ ನೀವು ಸೈಡ್ ಗುಲ್ಬರ್ಗ ಅಂತ ಹೇಳಿದ್ರಲ್ಲ ಸರ್, ಈಗ ನಿಯರ್ ಬೈ ಪ್ಲೇಸಸ್ ಅಂತ ವಿಸಿಟ್ ಅಂದರೆ ಟೂರಿಸಮ್ ಅಂತೆಲ್ಲ ಬಂದರೆ ಯಾವ್ಯಾವ ಪ್ಲೇಸಸ್ ಇದೆ ಸರ್ ನೋಡಬೇಕು ಅಂತಿದ್ರೆ? ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಇಲ್ಲ, ಇದೆಯಾ? ಅಷ್ಟೊಂದು ಟೂರಿಸಂ ಬಗ್ಗೆ ನಮಗೆ ಐಡಿಯಾ ಇಲ್ಲ ಸರ್. ಓಕೆ, ಯೂಶಲಾಗಿ ಆ ಸೈಡ್ ಹೋಗೋರು ಇರ್ತಾರೆ, ಸೊ ಅವರಿಗೆ ಒಂದು ಮಾಹಿತಿ ಇರುತ್ತೆ ಅಂತ ಅಷ್ಟೇ. ಅಲ್ಲೆಲ್ಲ ದರ್ಗಾಗಳು, ಮಸೀದಿಗಳು ಜಾಸ್ತಿ ಇದೆ ಸರ್. ಓಕೆ, ಜಾಸ್ತಿ ಆ ಕಡೆ ಹೋಗ್ತಿದ್ದಾರೆ. ಅಂದರೆ ಅದೇ ಹಳೆ ಕಾಲದ್ದೆಲ್ಲ ಸಿಗ್ತದೆ. ಓಕೆ, ಮತ್ತು ಬ್ರೇಕ್ ಅಂತ ಬಂದರೆ ಎಲ್ಲಿ ಕೊಡ್ತೀರಾ ಸರ್ ಬ್ರೇಕ್ ಅಂತ? ಈಗ ನೀವು ಬಿಡೋದೇ ಈಗ ಹೋಗ್ತಾ ಎರಡು ಹತ್ರ ವಾಶ್ರೂಮ್ಗೆ ಅಂತ ಹಾಕ್ತಿವಿ ಸರ್. ಓಕೆ, ಒಂದು ದವಸಪೇಟೆ ಹತ್ರ ಅಂತ ಹಾಕ್ತಿವಿ. ಓಕೆ, ದವಸಪೇಟೆ ಬಿಟ್ರೆ ಮತ್ತೆ ಸೆಂಟ್ರಲ್ಲಿ ಶಾಪುರ್ ಹತ್ರ, ಓಕೆ, ಅಲ್ಲೆಲ್ಲ ವಾಶ್ರೂಮ್ ಇರುತ್ತೆ, ಒಳ್ಳೆ ಕಡೆ ವಾಶ್ರೂಮ್ ಇರೋ ಕಡೆ ಅಂತ ಹಾಕ್ತೀರಾ? ಎರಡು ಬ್ರೇಕ್ ಇರುತ್ತೆ ಸರ್. ಯೂಶಲಾಗಿ 2 ಬ್ರೇಕ್ ಇರುತ್ತೆ. ಮತ್ತು ಇನ್ನೊಂದು ಪ್ರೈವೇಟ್ ಬಸ್ಗಳಲ್ಲಿ ಯೂಶಲಿ ಚಾರ್ಜಸ್ ಎಲ್ಲ ಇದಕ್ಕೂ ಸಿಂಗಲ್ಗೂ ಡಬಲ್ಗೆಲ್ಲ ವೇರಿಯೇಷನ್ ಇರುತ್ತೆ. ಸೊ ಎಷ್ಟಿರ್ಬೋದು ಸರ್ ಈಗ ಆವ್ರೇಜ್ ನೀವು ಕಂಪೇರ್ ಮಾಡಿದ್ರೆ ಯೂಶಲಾಗಿ ಎಷ್ಟಿರುತ್ತೆ? ಇವಾಗ ಏನು ರೇಟ್ ಇದೆ ಸರ್? ಸರ್ ಅದೇ ವೀಕೆಂಡ್ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಓಕೆ, ವೀಕೆಂಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಮಾಮೂಲಿ ಡೇಸ್ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಸರ್. ಅಂದರೆ ಇದಕ್ಕೂ ಸಿಂಗಲ್ಗೂ ಡಬಲ್ಗೂ ಒಂದು 50 ರೂಪೀಸ್ 100 ರೂಪೀಸ್ ಹೆಚ್ಚು ಕಮ್ಮಿ ಇರುತ್ತೆ ಸರ್. ಓಕೆ ಸರ್, ನೀನು 30 ಇಯರ್ಸ್ ಫೀಲ್ಡಲ್ಲೇ ಇದ್ದೀರಾ, ಹಾಂ ಸರ್. ಹೇಗೆ ಅನ್ಸುತ್ತೆ ಸರ್ ಈ ಫೀಲ್ಡು? ಪರವಾಗಿಲ್ಲ ಸರ್, ಏನೋ ನಡ್ಕೊಂಡು ಮಾಡ್ತಾ ಇದ್ದೀವಿ. ಮತ್ತು ಯಂಗರ್ ಜನ್ರೇಷನ್ ಡ್ರೈವರ್ಸ್ ಬರ್ತಾರೆ ಇವಾಗ ಸರ್. ನಮ್ಮವರಿಗೆ ಡ್ರೈವರ್ಗೆ ಏನೊಂದು ಸಮಾಧಾನ ಇರಬೇಕು. ಓಕೆ, ಮೇನ್ ಸಮಾಧಾನ ಇರಬೇಕು. ಓಕೆ, ಮತ್ತೆ ನಾವು ಸೇಫ್ಟಿ ಆಗಿರ್ಬೇಕು. ಓಕೆ, ಈಗ ನಾವು ಸೇಫ್ಟಿ ಇದ್ರೆ ನನ್ನ ಪ್ಯಾಸೆಂಜರ್ ಸೇಫ್ಟಿ ಇರ್ತಾರೆ. ಓಕೆ, ನನ್ನ ಪ್ಯಾಸೆಂಜರ್ ಸೇಫ್ಟಿ ಆಗಿ ಹೋಗಿ ಬಂತು ಅಂದ್ರೆ ನನ್ನ ಬಸ್ ಸೇಫ್ಟಿ ಇರುತ್ತೆ. ಓಕೆ, ನನ್ನ ಬಸ್ ಸೇಫ್ಟಿ ಆಗಿ ಹೋಗಿ ಬಂತು ಅಂದ್ರೆ ನಮ್ಮ ಓನರ್ ಸೇಫ್ಟಿ ಆಗಿರ್ತಾರೆ ಸರ್. ಮೇನ್ ತಾಳ್ಮೆ ಇರಬೇಕು ಡ್ರೈವಿಂಗ್ ಅಲ್ಲಿ, ತಾಳ್ಮೆ ಇರಬೇಕು. ಡ್ರೈವಿಂಗ್ ಸಮಾಧಾನ ಇತ್ತು ಅಂದ್ರೆ ಓಕೆ, ಇದೆಲ್ಲ ನೋಡಿ ಸರ್, ಇಷ್ಟೊಂದೆಲ್ಲ ಇದಾಗುತ್ತೆ. ಓಕೆ ಸರ್, ಟೋಟಲ್ ಇದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್? ಇದು 36 ಸೀಟ್ ಬರ್ತಿದೆ ಸರ್. 36? ಹಾಂ ಸರ್. ಓಕೆ, ಅಂದರೆ ಫುಲ್ಲು ಆಗಿ ಅದೇ ಅಂದರೆ ನಿಮ್ಮದು ಯೂಶಲಾಗಿ ಡ್ರೈವರ್ಸ್ ಅಥವಾ ಕಂಡಕ್ಟರ್ಸ್ ಒಂದು ಸೀಟ್ ಇರುತ್ತೆ ಅಲ್ಲ? ಹಾಂ ಸರ್. ಅಂದರೆ ರೆಸ್ಟ್ ಮಾಡಲಿಕ್ಕೆ ಆ ಥರ ಒಂದು 35-36 ಸೀಟು ಯೂಶಲಾಗಿ ಫುಲ್ ಆಗುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವ್ರು ಹೇಳೋ ಪ್ರಕಾರ ಈ ಬಸ್ಸು ಬ್ಯಾಂಗ್ಳೂರ್ ಟು ಗುಲ್ಬರ್ಗ ಹೋಗುತ್ತೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ಸ್ಪೆಷಲಿ ಇದು ಡಿಸೈನ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು, ಇದು ಡಬಲ್ ಸೈಡು ಅಪ್ಪರ್ ಬರ್ತು ನೋಡಿ ಹೇಗಿದೆ, ತುಂಬ ನೀಟಾಗಿದೆ ಗಾಡಿ ಮಾತ್ರ. ಇದು ಲೋವರ್ ಸೈಡು. ವಿಡ್ತ್ ವೈಸು ಹಾಗೆ ಹೈಟ್ ವೈಸ್ ಎಲ್ಲ ತುಂಬ ಕಂಫರ್ಟ್ ಆಗಿದೆ. ಅಂದರೆ ಈ ಯೂಶ್ವಲಾಗಿ ಹಳೆ ಬಸ್ಗಳು ನಾನ್ AC ಸ್ಲೀಪರ್ಗಳು ಸ್ಪೆಷಲಿ ತುಂಬ ಕಂಜೆಸ್ಟೆಡ್ ಇರುತ್ತೆ. ಬಟ್ ಈ ಬಸ್ ನೀವು ಇಲ್ಲಿ ನೋಡ್ಬೋದು, ತುಂಬ ಹೈಟ್ ವೈಸು ವಿಡ್ತ್ ವೈಸ್ ತುಂಬ ಕಂಫರ್ಟಬಲ್ ಆಗಿದೆ. ಸೊ ನೀವೇನಾದರೂ ಗುಲ್ಬರ್ಗ ಸೈಡ್ ಹೋಗೋದಿದ್ರೆ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ಗುಲ್ಬರ್ಗನೇ ಅಂತ ಅಲ್ಲ, ಅವರು ರೂಟಿಂಗ್ ಹೇಳಿದ್ರು, ಚಿತ್ರದುರ್ಗ, ಶಹಾಪುರ ಅಂತೆಲ್ಲ ರೂಟ್ ಹೇಳಿದ್ರು. ಸೊ ಆ ರೂಟಲ್ಲಿ ನೀವೇನಾದರೂ ಹೋಗಬೇಕು ಅಂತಿದ್ರೆ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯೂಟಿಲೈಸ್ ಮಾಡ್ಕೋಬೋದು. ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಹೇಗಿದೆ, ಡೆಕೋರೇಟಿವ್ ಆಗಿದೆ ಬಸ್ಸು, ತುಂಬ ಇಷ್ಟ ಆಯ್ತು ನನಗೆ ಮಾತ್ರ ಇದು. ನೋಡಿ ಫ್ರಂಟ್ ನೋಡಿ ಇಲ್ಲಿ ಹೇಗಿದೆ, ಫ್ರಂಟ್ ನೋಡಿ ಹೇಗಿದೆ ಸರ್. ಇದು ಡೆಕೋರೇಷನ್ ಎಲ್ಲ ನೀವೇ ಮಾಡಿದ್ದಾ? ಹೌದು ಸರ್. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.